ಮೊದಲಿಗೆ ಮಕರಾಸನದಲ್ಲಿ ಭುಜಂಗಾಸನ ಹೋಗೋಣ. ಎರಡು ಕಾಲನ್ನು ಜೋಡಿಸಿಕೊಳ್ಳಿ. ಎರಡು ಕೈಗಳನ್ನು ನಿಮ್ಮ ಎದೆಯ ಪಕ್ಕದಲ್ಲಿ ನಿಮ್ಮ ಕೈಗಳ ಮೇಲೆ ಹಾಕಿ ವಸುದೈಕೋತ ನಿಮ್ಮ ತಲೆ ಮತ್ತು ಎದೆಯನ್ನು ನಿಧಾನವಾಗಿ ಮೇಲೆತ್ತಿರಿ. ಎಷ್ಟು ಸಾಧ್ಯವಾದಷ್ಟು ಮೇಲ್ಗಡೆ ನೋಡಿ. ನಿಮ್ಮ ಸಂಪೂರ್ಣ ದೃಷ್ಟಿ ಆಕಾಶದಲ್ಲಿ ಎರಡು ಕಾಲಿನ ಕೂಡ ನೋಡಬಹುದು. ಕಾಲನ್ನೆಲ್ಲ ಮಾಡಬೇಡಿ, ಸ್ವಂತವಾಗಿ ಕೇಳುವತ್ರಿ. ಒಂದು 10 ಸೆಕೆಂಡ್ ಹಿಡ್ಕೊಂಡು 1 ನಿಮಿಷದವರೆಗೆ ಆತ್ಮಸ್ಥಿತಿಯಲ್ಲಿ ಇರೋದು ಪ್ರಯತ್ನ ಮಾಡ್ರಿ. 10 ಸೆಕೆಂಡ್ ಹಿಡಿದು 1 ನಿಮಿಷದವರೆಗೆ ಉಸಿರಾಟ ಸಹಜವಾಗಿದೆ. ಭುಜಂಗಾಸನ ಬೆನ್ನು ಸೊಂಟದ ಭಾಗದ ನೋವು, ಥೈರಾಯ್ಡ್ ಸಮಸ್ಯೆ ಕಡಿಮೆ ಮಾಡೋಕೆ, ಹೊಟ್ಟೆಯ ಬೊಜ್ಜನ್ನು ಕರಗಿಸೋಕೆ ಬಹಳ ಉಪಯುಕ್ತವಾದಂತಹ ಆಸನ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಡೆ ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್, ವಿಶ್ರಾಂತಿ. ನೆಕ್ಸ್ಟ್ ಮುಂದಿನ ಆಸನ ಶಲಭಾಸನ. ಕಾಲುಗಳನ್ನು ಜೋಡಿಸಿಕೊಳ್ಳಿ. ಕೈಯೆರಡು ಮುಷ್ಟಿ ಮಾಡಿಕೊಳ್ಳಿ. ಆ ಮುಷ್ಟಿಗಳನ್ನು ಹೃದಯ ಕೆಳದಲ್ಲಿ ವಸುದೈಕ ಹೋದ ನಿಮ್ಮ ಬಲಗೈಯನ್ನು ಮಾತ್ರ ಮೇಲೆತ್ತಿ. ನಿಮ್ಮ ಮುಷ್ಟಿಯಿಂದ ನಿಮ್ಮ ತೊಡೆಯ ಭಾಗವನ್ನು ಒತ್ತಿ. ಇನ್ನು ಮೇಲ್ವರೆಗೆ ನಿಮ್ಮ ಪಾದ ಕಾಲು ಮೊಣಕಾಲು. ಎಷ್ಟು ಸಾಧ್ಯವಷ್ಟು ಮೇಲುವರೆಗೆ ನಿಮ್ಮ ಕಾಲುಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕೆ ಉಪಯುಕ್ತವಾದಂತಹ ಆಸನ ಏಕಪಾದ ಶಲಭಾಸನ. ಕಾಲುಗಳಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು. ಉಸಿರು ಬಿಡುತ್ತ ನಿಧಾನವಾಗಿ ಬಲಗೈಯನ್ನು ಕೆಳಗೆ ಇಳಿಸಿ. ಇವಾಗ ಎಡಗಾಲ ಮೇಲೆ ತರ ಹೋಗ್ತಾ ಮೇಂಟೈನ್ ಸಹಜವಾದ ಉಸಿರಾಟದಲ್ಲಿ ಮೊಣಕಾಲು ಬಳಸಬೇಡಿ. ನಿಮ್ಮ ಬಲಗಾಲು ಕೂಡ ಫ್ರೀಯಾಗಿರಬೇಕು. ಬಲಗಾಲ ಮೇಲೆ ಯಾವುದೇ ರೀತಿ ಒತ್ತಡ ಬೇಡ. ಬೆತ್ತ ನೆಲದ ಮೇಲೆ ಇರಲಿ. ಉಸಿರಾಟ ಸಹಜವಾಗಿರಲಿ. ಉಸಿರು ಬಿಡ್ತಾ ನಿಮ್ಮ ಎಡಗಾಲ ಕೂಡ ಕೆಳಗಿರುತ್ತೆ. ನಾವೀಗ ಪೂರ್ಣ ಶಲಭಾಸನ. ಎರಡು ಕಾಲಗಳನ್ನು ಒಟ್ಟಿಗೆ ಮೇಲೆ ತರೋಣ. ಓಕೆ, ವಸುದೈಕೋತ ಎರಡು ಕಾಲಗಳನ್ನು ಒಟ್ಟಿಗೆ ಮೇಲೆ ತನ್ನಿ. ಎಸ್, ಮೇಂಟೈನ್ ಸಹಜವಾದ ಉಸಿರಾಟವೇ. ಉಸಿರು ಬಿಡುತ್ತಾ ನಿಧಾನವಾಗಿ ಕಾಲನ್ನು ಕೆಳಗಿಳಿಸ್ರಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ಮುಂದಿನ ಆಸನ ಧನುರಾಸನ ಹೋಗೋಣ. ಕಾಲುಗಳನ್ನು ಜೋಡಿಸಿಕೊಳ್ಳಿ. ಕೈಗಳೆರಡು ಹೃದಯಕ್ಕೆ ಪಕ್ಕದಲ್ಲಿ. ಕಾಲುಗಳನ್ನು ಮಡಚಿಕೊಳ್ಳಿ. ಕೈಕೊಳ್ಳಿ. ನಂತರ ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಇಳಿಸಬೇಕು. ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಇಳಿಸಿ. ಮೇಲೆ ನೋಡ್ರಿ. ಸಹಜವಾದ ಉಸಿರಾಟದಲ್ಲಿ ಮಾಡಿದಲ್ಲ ಈ ರೀತಿ ಕೈ ಮತ್ತು ಕಾಲನ್ನು ಇಳಿಸಬೇಕು. ಮೊಟ್ಟೆ ಮಾಡ್ಕೊಂಡು ಮೊಟ್ಟೆ ಮಾಡಿಸ್ಬೇಡಿ. ಮೇಲೆ ನೋಡ್ಬೋದ. ಮೇಲೆ ನೋಡಿ. ಉಸಿರಾಟ ಸಹಜ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ಮಕರಾಸನದಲ್ಲಿ ವಿಶ್ರಾಂತಿ. ನೆಕ್ಸ್ಟ್ ಮುಂದಿನ ಆಸನ ನೌಕಾಸನ.
ಜೋಡಿಸ್ಕೊಳ್ಳಿ. ಎರಡು ಕಾಲು ಜೋಡಿಸಿದಿರಲ್ವಾ, ಎರಡು ಕೈಗಳನ್ನ ಮುಂಚಾಚಿಕೊಳ್ಳಿ. ಹಾ, ಉಸುತ್ತೋ ಅಂತ ನಿಮ್ಮ ಕೈ ಮತ್ತು ಕಾಲುಗಳನ್ನು ಒಟ್ಟಿಗೆ ಮೇಲೆ ತರಬೇಕು. ಉಸುತ್ತೋ ಅಂತ ಮೇಲೆ ಬನ್ನಿ. ಹಾ, ಹಡಗು ನೀರಲ್ಲಿ ಹಡಗು ಯಾವ ರೀತಿ ಇರುತ್ತೆ ಆ ರೀತಿ ತೊಡೆಯ ಭಾಗ ಮೇಲೆ ಬರಲಿ. ಮೊಣಕಾಲು ಮಾಡಿಸ್ಬೇಡ್ರಿ. ಉಸಿರಾಟ ಸಹಜವಾಗಿರಬೇಕು. ನಾರ್ಮಲ್ ಬ್ರೀದಿಂಗ್. ಒಂದು 10 ಸೆಕೆಂಡಿಂದ ಹಿಡ್ಕೊಂಡು 1 ನಿಮಿಷದವರೆಗೂ ಇರೋಕ್ಕೆ ಪ್ರಯತ್ನ ಮಾಡಬೇಕು. ಉಸಿರು ಬಿಡ್ತಾ ನಿಧಾನವಾಗಿ ಕೆಳ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ಮಕರಾಸನ, ಭುಜಂಗಾಸನ, ಧನುರಾಸನ, ಶಲಭಾಸನ, ನೌಕಾಸನ, ಈ 5 ಆಸನಗಳು ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ, ದೇಹದ ತೂಕವನ್ನು ಕಡಿಮೆ ಮಾಡೋಕ್ಕೆ, ಕಾಲುಗಳಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕೆ, ಮೊಣಕಾಲುಗಳ ನೋವನ್ನು ಕಡಿಮೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ. ಹಾಗೆ ನಿಧಾನವಾಗಿ ಶವಾಸನ ಬರೋಣ. ಇವಾಗ ನಿಧಾನವಾಗಿ ಹೊರಳಿ ಶವಾಸನ ಬನ್ನಿ. ಅಥವಾ ಮೇಲೆ ಬಂದು ಶವಾಸನಕ್ಕಾದ್ರೂ ಬನ್ನಿ. ಎರಡು ಕಾಲುಗಳನ್ನು ಅಗಲವಾಗಿ ಇಟ್ಕೊಳ್ಳಿ. ಎರಡು ಅಂಗೈಗಳು ಆಕಾಶಕ್ಕೆ ಮುಖ ಮಾಡಲಿ. ಕೆಲವು ಕ್ಷಣ ಕಾಲ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್, ವಿಶ್ರಾಂತಿ. ವಿಶ್ರಾಂತಿ ಸಾಕು. ನಾವೀಗ ಊರ್ಧ್ವ ಪಾದ ಪ್ರಸಾರಿತ ಆಸನ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ತೊಡೆ ಪಕ್ಕ ತನ್ನಿ. ಅಂಗೈನ ಕಚ್ಚಿಡಿ. ನಿಮ್ಮ ಇನ್ನೂ ಬೇಕಾದ್ರೆ ನಿಮ್ಮ ಎರಡು ಕೈಗಳನ್ನ ಪೃಷ್ಠಭಾಗಕ್ಕೆ ತಗೊಳ್ಳಿ. ಹೊಸದಾಗಿ ತಗೊಳ್ತಾ ನಿಮ್ಮ ಎರಡು ಕಾಲುಗಳನ್ನ ಕೇವಲ 30 ಡಿಗ್ರಿ ಮಾತ್ರ ಮೇಲೆ ಕೆತ್ತರಿ. 30 ಡಿಗ್ರಿ ಮಾತ್ರ. ಉಸಿರಾಟ ಸಹಜವಾಗಿರಲಿ. ಊರ್ಧ್ವ ಪಾದ ಪ್ರಸಾರಿತ ಆಸನ. ನಂತರ 60 ಡಿಗ್ರಿ ಬನ್ನಿ. ಉಸಿರಾಟ ಸಹಜವಾಗಿರಲಿ. ನಿಮ್ಮ ಕಾಲು ಸೋಲ್ತಾ ಇರೋದಂದ್ರೆ ಕೈಯಿಂದ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಂತರ 90 ಡಿಗ್ರಿ ಬನ್ನಿ. ಉಸಿರಾಟ ಸಹಜವಾಗಿರಲಿ. ಸಾಧ್ಯವಾದಷ್ಟು ಮೊಣಕಾಲನ್ನು ಮಡಿಸಬೇಡಿ. ಎಷ್ಟಾಗುತ್ತೆ ಅಷ್ಟು ಮೇಲೆ ಪ್ರಯತ್ನ ಮಾಡಿ. ಕಾಲನ್ನು ಸೊಂಟದ ಭಾಗ ನೆಲದ ಮೇಲೆ ಇರಲಿ. ನಿಮ್ಮ ಪೃಷ್ಠಭಾಗ ಕಾಲುಗಳು ಮೇಲೆ ಬಂದಿರಲಿ. ಉಸಿರು ಬಿಡ್ತಾ ನಿಧಾನವಾಗಿ 60 ಡಿಗ್ರಿ ಬನ್ನಿ. ಉಸಿರಾಟ ಸಹಜವಾಗಿರಲಿ. ಹಾಗೆ 30 ಡಿಗ್ರಿ ಬನ್ನಿ. ಉಸಿರಾಟ ಸಹಜವಾಗಿರಲಿ. ಉಸಿರು ಬಿಡುತ್ತಾ ನಿಧಾನವಾಗಿ ಕೆಳ ಬನ್ನಿ. ನಾ ಹೇಳಿದ್ರೆ ಮುಂಚೆಗೆ ಬಂದ್ಬಿಟ್ಟಿದ್ದೀರಿ ಕೆಲವರು. ಓಕೆ, ಹೊಟ್ಟೆಗೆ ನೋವು ಅನಿಸಿದ್ರೆ ಕೈಯಿಂದ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಹೊಟ್ಟೆಯ ಭಾಗ ನೋವು ಅನಿಸಿದ್ರೆ ನಿಮ್ಮ ಎಡಗೈಯಿಂದ ಹೊಟ್ಟೆಯ ಭಾಗವನ್ನು ವೃತ್ತಾಕಾರವಾಗಿ ಮಸಾಜ್ ಅಥವಾ ಸವರ್ಕೊಳ್ಳಿ. ಹೊಟ್ಟೆಯ ಭಾಗಕ್ಕೆ ವಿಶ್ರಾಂತಿ ನೀಡಿ. ರಿಲ್ಯಾಕ್ಸ್. ನೆಕ್ಸ್ಟ್ ಸೇತು ಬಂಧಾಸನ. ಕಾಲೆರಡು ಜೋಡಿಸ್ಕೊಳ್ಳಿ. ಕೈ ಎರಡು ತೊಡೆ ಪಕ್ಕ ತನ್ನಿ. ಕಾಲುಗಳನ್ನು ಮಡಚಿ ಕೈಯಿಂದ ಹಿಡ್ಕೊರಿ. ಓಕೆ, ಕೈ ಸಿಕ್ಕರೆ ಹಿಡ್ಕೊರಿ. ಸಿಗದೇ ಇದ್ರೆ ಏನು ಮಾಡಿರಿ, ಅಂಗೈಗಳನ್ನು ನೆಲದ ಮೇಲೆ ಹೋಗ್ರಿ. ಅಂಗೈ ಮತ್ತು ಅಂಗಾಲ ಉಸಿರು ತೆಗೆದುಕೊಳ್ತಾ ನಿಮ್ಮ ಸೊಂಟದ ಭಾಗವನ್ನು ಎಷ್ಟು ಸಾಧ್ಯವಾಗುತ್ತಷ್ಟು ಮೇಲೆ ಕೆತ್ತಬೇಕು. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಸೊಂಟದ ಭಾಗವನ್ನು ಮೇಲೆ ಕೆತ್ತರಿ. ಉಸಿರಾಟ ಸಹಜ. ಸೇತು ಬಂಧಾಸನ. ಥೈರಾಯ್ಡ್ ಸಮಸ್ಯೆಯನ್ನು ಮಾಡೋಕ್ಕೆ, ಹಾಗೆ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ, ಹೊಟ್ಟೆಯ ಬೊಜ್ಜನ್ನು ಕರಗಿಸೋಕೆ, ಶುಗರ್ನ ಪ್ರಮಾಣ ಕಡಿಮೆ ಮಾಡೋಕ್ಕೆ
ಮೊಣಕಾಲನ್ನು ಕಡಿಮೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ ಸೇತು ಬಂದಾಸನ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳದನ್ನೇ ಉಸಿರು ಬಿಡ್ತಾ ಕಾಲನ್ನು ಮುಂಚಾಕೊಳ್ಳಿ. ರಿಲ್ಯಾಕ್ಸ್, ವಿಶ್ರಾಂತಿ, ಶ್ವಾಸದಲ್ಲಿ. ನೆಕ್ಸ್ಟ್ ಪವನ್ ಮುಕ್ತಾಸನ. 2 ಕಾಲು ಜೋಡಿಸ್ಕೊಡಿ. ಕೈ 2 ತೊಡೆಯ ಪಕ್ಕ ತನ್ನಿ. ಉಸಿರು ತೆಗೆದುಕೊಳ್ತಾ ನಿಮ್ಮ 2 ಕಾಲನ್ನು 45 ಡಿಗ್ರಿ ಮೇಲೆ ತರಬೇಕು. ಉಸಿರು ಬಿಡುತ್ತಾ ಕಾಲುಗಳನ್ನು ಮಡಚಿಡಿ. ಕೈಯಿಂದ ಹಿಡ್ಕೊಳ್ಳಿ. ಎಸ್. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ದಟ್ಟವನ್ನು ತಂದು ಮೊಣಕಾಲಿಗೆ ಮುಟ್ಟಿಸಬೇಕು. ಉಸಿರಾಟ ಸಹಜವಾಗಿರಲಿ. ಹಾಗೆ ಸಾಧ್ಯವಾದರೆ ಬೆನ್ನಿನ ಮೇಲೆ ಹಿಂದೆ ಮುಂದೆ ಒಂದೈದು ಸಲ ಚೆನ್ನಾಗಿ ನೋಡಿ. ಹಾಗೆ ನಿಮ್ಮ ಎಡಬದಿಗೆ ಮತ್ತು ಬಲಬದಿಗೆ ಓಡೋಕೆ ಪ್ರಯತ್ನ ಮಾಡಿ. ಎಡಕ್ಕೆ ಮತ್ತು ಬಲಕ್ಕೆ. ಎಸ್. ಎಡಬದಿಗೆ ಮತ್ತು ಬಲಬದಿಗೆ. ಬಲಗೊಳ್ಳದಾಗ ಬಲಗೈ ಬಲ ಮುಟ್ಟಿಯನ್ನು ಎಳೆಸಬೇಕು. ಎಡಗೊಳ್ಳದಾಗ ಎಡ ಮುಟ್ಟಿಯನ್ನು ಎಳೆಸಬೇಕು. ಅಷ್ಟು ನೋಡಬೇಕು. ಓಕೆ, ಸಾಕು. ತಲೆ ಭಾಗವನ್ನು ಕೆಳಗಿಳಿಸಿ ಮತ್ತೆ ಕಾಲುಗಳನ್ನು ಮೇಲೆ ತಂದು ನಿಧಾನವಾಗಿ ಕೆಳಗಿಳಿಸಿ. ಶ್ವಾಸದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ನೆಕ್ಸ್ಟ್ ಮುಂದಿನ ಆಸನ ಜಠರ ಪರಿವರ್ತನಾಸನ. 2 ಕಾಲು ಜೋಡಿಸ್ಕೊಳ್ಳಿ. ಎಡಗೈ ಶೋಲ್ಡರ್ ಇಟ್ಕೊಳ್ಳಿ. ಹಂಗೆ ಎಳೆದಿಟ್ಟಿರಿ. ಉಸಿರು ತೆಗೆದುಕೊಂಡು ನಿಧಾನವಾಗಿ 2 ಕಾಲನ್ನು 90 ಡಿಗ್ರಿ ಮೇಲೆ ತಗೊಳ್ಳಿ. 90 ಡಿಗ್ರಿ ಮೇಲೆ ಬರೋದು. ಉಸಿರು ಬಿಡುತ್ತೆ. ನಿಮ್ಮ ಎಡಬದಿಗೆ ಭಾಗಿಸಿ ಕಾಲುಗಳನ್ನ ಎಡಕ್ಕೆ. ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ. ಕೈಯಿಂದ ಸಾಧ್ಯ ಮಾಡ್ತೀನಿ ನಿಮ್ಮ ಕಾಲುಗಳು. ಎಡಗೈಯಿಂದ 2 ಕಾಲುಗಳು ಎಡಗೈಯಿಂದ ಸಾಧ್ಯ ಆದರೆ ಆಗಲಿಲ್ಲ, ಬೇಡ. ಉಸಿರಾಟ ಸಹಜ. ಮತ್ತೆ ಉಸಿರು ಅಂತ 2 ಕಾಲ ಮೇಲೆ ತಗೊಳ್ಳಿ. ನಿಧಾನವಾಗಿ ನಿಮ್ಮ ಬಲಬದಿಗೆ ಹೊರಡಿಸಿ ಕಾಲುಗಳನ್ನು. ಕುತ್ತಿಗೆಯನ್ನು ಎಡಬದಿಗೆ ಹೊರಡಿಸಿ. ಉಸಿರಾಟ ಸಹಜವಾಗಿದೆ. ನಾರ್ಮಲ್ ಬ್ರೀದಿಂಗ್. ಉಸಿರಾಟ ಸಹಜವಾಗಿರಲಿ. ಸುತ್ತ ಮತ್ತೆ 2 ಕಾಲ ಮೇಲೆ ತಗೊಳ್ಳಿ. ಉಸಿರು ಬಿಡುತ್ತಾ ಕಾಲನ್ನು ಕೆಳಗಿಳಿಸಿ. ಶವಾಸನದಲ್ಲಿ ವಿಶ್ರಾಂತಿ. ರಿಲ್ಯಾಕ್ಸ್. ಶವಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ನೆಕ್ಸ್ಟ್ ಮುಂದಿನ ಆಸನ ಅನಂತ ಶಯನಾಸನವಾ. ಎಸ್. ನಿಮ್ಮ ಬಲಬದಿಗೆ ಹೊರಡಿ. ಬಲಗೈಯಿಂದ ನಿಮ್ಮ ತಲೆಯನ್ನು ಸಪೋರ್ಟ್ ತಗೊಳ್ಳಿ. ಎಡಗೈಯಿಂದ ಎಡಗೈ ಹಿಡ್ಕೊಳ್ಳಿ. ಕೈ ಮತ್ತು ಕಾಲನ್ನು ಚೆನ್ನಾಗಿ ಹಿಗ್ಗಿಸಿ. ಉಸಿರಾಟ ಸಹಜವಾಗಿದೆ. ಎಸ್. ನಾರ್ಮಲ್ ಬ್ರೀದಿಂಗ್. ಮೊಣಕಾಲು ಮಡಚಬೇಡ್ರಿ. ನಿಮ್ಮ ಬಲಗಾಲಾಯಿತು ಎಡಗಾಲಾಯಿತು ಮೊಣಕಾಲು ಮಡಚಲಾರ್ದಂಗೆ ಅಭ್ಯಾಸ ಮಾಡೋಕ್ಕೆ ಪ್ರಯತ್ನ ಮಾಡ್ರಿ. ಅನಂತ ಶಯನಾಸನ. ಉಸಿರು ಬಿಡ್ತಾ ನಿಧಾನವಾಗಿ ಎಡಗೈ ಮತ್ತು ಎಡಗಾಲನ್ನ ಕೆಳಗಿಳಿಸಿರಿ. ಅದೇ ರೀತಿ ನಿಮ್ಮ ಎಡಬದಿಗೆ ಹೊರಡಿ. ಎಡಗೈಯಿಂದ ನಿಮ್ಮ ತಲೆಯನ್ನು ಸಪೋರ್ಟ್ ತಗೊಳ್ಳಿ. ಬಲಗೈಯಿಂದ ಬಲಗೈ ಇಟ್ಕೊಳ್ಳಿ. ನಂತರ ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಹಿಗ್ಗಿಸ್ರಿ. ಉಸಿರಾಟ ಸಹಜವಾಗಿರಲಿ. ಎಷ್ಟಾಗುತ್ತೆ ಅಷ್ಟೇ ಪ್ರಯತ್ನ ಮಾಡಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ. ನಿಮ್ಮ ಕೈಯಿಂದ ತಲೆನ ಹಿಡ್ಕೋಗುತ್ತೆ. ಈ ಕೈಯಿಂದ
ಕೈ ಮತ್ತು ಕಾಲನ್ನು ಕೆಳಗಿಳಿಸಿರಿ. ಶವಾಸನ ಹೋಗೋಣ. ಇನ್ನೊಂದು ಆಸನ ಮಾಡ್ಕೊಳ್ಳೋಣ. ಯಾವುದು? ಮೇರುದಂಡ ಆಸನ. ಮಾಡಿದ್ರೆ ನೀವು ಮಾಡಿರಿ ನೀವು ಕಡೆ ಹೌದ್ರಿ. ಒಂದು ಮೇರುದಂಡ ಆಸನ. ಓಕೆ, ಮೇರುದಂಡಾಸನ. ಗೊತ್ತಿಲ್ಲದೆ ಇರೋರು ನೋಡ್ಕೊರಿ, ಗೊತ್ತಿರೋರು ನನ್ನ ಜೊತೆ ಅಭ್ಯಾಸ ಮಾಡಿರಿ. ಎರಡು ಕಾಲು ಜೋಡಿಸಿರ್ಬೇಕು, ಎರಡು ಕೈ ತೊಡೆಗೆ ಪಕ್ಕ ತರಬೇಕು. ಉಸಿತೋಂತ ಎರಡು ಕೈಗಳನ್ನು ಮೇಲೆ ತಂದು ಉಸಿರನ್ನು ಹಾಕುತ್ತಾ ನಿಮ್ಮ ಕೈ ಮತ್ತು ಕಾಲು ಒಟ್ಟಿಗೆ ಮೇಲೆ ತರಬೇಕು. ಈ ರೀತಿ ಅಭ್ಯಾಸ ಮಾಡೋದು ಪ್ರಯತ್ನ ಮಾಡಿ. ಬ್ಯಾಲೆನ್ಸ್ ಮಾಡ್ರಿ. ಉಸಿರಾಟ ಸಹ ಹಡಗಿರ್ತದೆ. ಹಡಗು ಆ ರೀತಿ ತಗೊಂಡ್ರೆ ಕಾಲು ಮತ್ತು ನಿಮ್ಮ ಕಣ್ಣಿಗೆ ನೇರವಾಗಿ ಹೋಗ್ಬೇಕು. ಬೆರಳಿಗೆ ಮತ್ತು ಕಣ್ಣಿಗೆ. ಹಡಗು ಕೂರ್ತ ನೆಲದಲ್ಲೇ ಇರೋದಿಲ್ಲ, ಮೇಲೆ ಬರಬೇಕು, ಬೆನ್ನ ಮೇಲೆ ಬಂದಿಲ್ಲ. ಸಜ್ಜನ. ಓಕೆ, ಉಸಿರು ಬಿಡಿ. ಕೆಳಗೆ ಭಾಳ ಈಜಿ ಇದಾವೆ ಎಲ್ಲ ಆಸನಗಳ. ಟಫ್ ಏನಿರಲ್ಲ. ಒಟ್ಟ ತ್ರಾಸ ನೋಡ್ರಿ, ನಮ್ಗೆ ನೆನೆಸ್ಬೇಕು. ಓಕೆ, ಎಲ್ಲರೂ ಶವಾಸನ ತಗೋಣ. ಎರಡು ಕಾಲ ಅಗಲವಾಗಿ ಇಟ್ಕೊಳ್ಳಿ. ಎರಡು ಅಂಗೈಗಳು ಆಕಾಶಕ್ಕೆ ಟಂಕ ಮಾಡಿರಲಿ. ಕನ್ನಡ ಮುಚ್ಚಿ. ನಿಮ್ಮ ಸಂಪೂರ್ಣ ಶರೀರವನ್ನು ಸಡಿಲವಾಗಿ ಇಟ್ಕೊಳ್ಳಿ. ಶರೀರದ ಯಾವುದೇ ಭಾಗ ಒತ್ತಡ ಮತ್ತು ಸೆಳೆತಗಳಿಂದ ಕೂಡಿರಬಾರದು. ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕದಿಂದ ದೂರ ಮಾಡಿಕೊಳ್ಳಿ. ನಿಮ್ಮ ಗಮನ ಕೇವಲ ನಿಮ್ಮ ಶರೀರದ ಮೇಲಿರಲಿ. ಶರೀರದಲ್ಲಿರತಕ್ಕಂಥ ಬದಲಾವಣೆಗಳನ್ನು ಗಮನಿಸಿಕೊಳ್ಳಿ. ಉಸಿರಾಟದ ಕ್ರಿಯೆಯನ್ನು ಗಮನಿಸಿಕೊಳ್ಳಿ. ರಕ್ತ ಸಂಚಾರವನ್ನು ಗಮನಿಸಿಕೊಳ್ಳಿ. ಹೃದಯದ ಬಡಿತವನ್ನು ಗಮನಿಸಿಕೊಳ್ಳಿ. ಶರೀರದ ವಿಸ್ತೀರ್ಣತೆಯನ್ನು ಗಮನಿಸಿಕೊಳ್ಳಿ. ಹೀಗೆ ನಿಮ್ಮ ಶರೀರದಲ್ಲಿ ಇರ್ತಕ್ಕಂಥ ನಾನಾ ರೀತಿಯ ಬದಲಾವಣೆಗಳನ್ನು ಗಮನಿಸಿಕೊಳ್ಳುತ್ತಾ ಹೋಗ್ರಿ. ಉಸಿರಾಟದ ಕ್ರಿಯೆ ಆಳವಾಗಿ ದೀರ್ಘವಾಗಿ ಸಾಗ್ತಾ ಇದೆ. ತಣ್ಣನೆಯ ತಂಗಾಳಿಯನ್ನು ನಿಮ್ಮ ಮೂಗಿನ ಹಳೆಗಳ ಮುಖಾಂತರ ಅವಶ್ಯವಾಗಿರುವಂತಹ ಆಮ್ಲಜನಕವನ್ನು ನಿಮ್ಮ ಶರೀರಕ್ಕೆ ನೀಡ್ತಾ ಇದ್ದೀರಾ. ಅದೇ ರೀತಿ ಬೆಚ್ಚನೆಯ ಗಾಳಿಯನ್ನು ಅನವಶ್ಯಕವಾಗಿರುವಂತಹ ಇಂಗಾಲ ಡೈಆಕ್ಸೈಡನ್ನು ಹೊರ ಹಾಕ್ತಾ ಇದ್ದೀರಾ. ಈ ಕ್ರಿಯೆಯಿಂದ ನೀವು ಹೆಚ್ಚು ಹೆಚ್ಚು ಆರೋಗ್ಯವಂತರಾಗ್ತಾ ಇದ್ದೀರಾ. ಉಸಿರಾಟದ ಕ್ರಿಯೆಗೆ ಮತ್ತು ನಿಮ್ಮ ಹೊಟ್ಟೆಗೆ ಇರುವ ಸಂಬಂಧವನ್ನು ಗುರುತಿಸಿಕೊಳ್ಳಿ. ಉಸಿರು ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆ ಮೇಲೆ ಬರ್ತಾ ಇದೆ. ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ನಾವೀಗ ಪ್ರಯತ್ನಪೂರ್ವಕವಾಗಿ 5-6 ಸಾರಿ ಹೊಟ್ಟೆಯ ಉಸಿರಾಟದ ಕ್ರಿಯೆಯನ್ನು ಅಭ್ಯಾಸ ಮಾಡೋಣ. ಉಸಿರೇಕೋತ ನಿಮ್ಮ ಹೊಟ್ಟೆಯನ್ನು ಬಲೂನಿನ ಹಾಗೆ ಉಗಿಸ್ರಿ. ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರಲಿ. ನಿಮ್ಮ ಸಂಪೂರ್ಣ ಗಮನ ಹೊಟ್ಟೆಯ ಉಸಿರಾಟದ ಮೇಲಿರಲಿ. ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆ ಮೇಲೆ ಬರ್ತಾ ಇದೆ. ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ಹೊಟ್ಟೆಯ ಉಸಿರಾಟದ ಕ್ರಿಯೆ 5-6 ಸಾರಿ ಅಭ್ಯಾಸ ಮಾಡಿ. ಹೊಟ್ಟೆಯ ಉಸಿರಾಟದ ಕ್ರಿಯೆ 5-6 ಸಾರಿ ಅಭ್ಯಾಸ ಆದ ನಂತರ ನಿಲ್ಲಿಸಿ. ನಿಮ್ಮ
ಶರೀರವನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆರಳುವರೆಗೂ ಎಲ್ಲ ಅವಯವಗಳನ್ನು ಗುರುತಿಸಿಕೊಳ್ಳುತ್ತಾ ವಿಶ್ರಾಂತಿ ನೀಡುತ್ತಾ ಹೋಗೋಣ. ನೆತ್ತಿಯ ಭಾಗವನ್ನು ದೂರಗೊಳಿಸಿ ವಿಶ್ರಾಂತಿ ನೀಡಿ, ತಲೆಯ ಹಿಂಭಾಗವನ್ನು ದೂರಗೊಳಿಸಿ ವಿಶ್ರಾಂತಿ ನೀಡಿ, ಮುಖದ ಅವಯವಗಳಾದ ಹಣೆ, ಕಣ್ಣಿನ ಹುಬ್ಬುಗಳು, ಕಣ್ಣುಗಳು, ಕಣ್ಣಿನ ರೆಪ್ಪೆಗಳು, ಮೂಗು, ಕಿವಿಗಳು, ಗದ್ದದ ಭಾಗ, ಕೆನೆಯ ಭಾಗ, ತುಟಿಗಳು, ಹಲ್ಲುಗಳು, ನಾಲಿಗೆ, ಗಂಟಲಿನ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ಗಂಟಲಿನ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ಕುತ್ತಿಗೆಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ಕೈ ಬೆರಳುಗಳು, ಅಂಗೈ, ಮುಂಗೈ, ಮೊಣಕೈಗಳು, ಭುಜದ ತೋಳುಗಳು, ಭುಜಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ಎದೆ ಹೊಟ್ಟೆಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗ, ಸೊಂಟದ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ, ತೊಡೆಯ ಸ್ನಾಯುಗಳು, ತೊಡೆಯ ಹಿಂಭಾಗ, ಮೊಣಕಾಲು ಚಿಪ್ಪಗಳು, ಮೀನಖಂಡಗಳು, ಹಿಮ್ಮಡಿ ಗಂಟೆಗಳು, ಮುಂಗಾಲು, ಅಂಗಾಲು, ಕಾಲಿನ ಬೆರಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ. ಹೀಗೆ ನಿಮ್ಮ ಸಂಪೂರ್ಣ ಶರೀರವನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆರಳುವರೆಗೂ ಹಗೂರಗೊಳಿಸಿದ್ದೀರಾ. ಈ ವಿಶ್ರಾಂತಿಯ ಸ್ಥಿತಿಯನ್ನು ಆನಂದಿಸಿರಿ. ನಿಮ್ಮ ಶರೀರ ಸಂಪೂರ್ಣವಾಗಿ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ನಿಮ್ಮ ಶರೀರ ಮತ್ತು ಮನಸ್ಸು ಇನ್ನಷ್ಟು ಹಗೂರಗೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ಬರುವಂಥ ವಿಚಾರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ರಿ. ಟಿವಿಯ ಪರದೆಯ ಮೇಲೆ ಸಿನಿಮಾಗಳನ್ನು ನೋಡುವ ಹಾಗೆ ನೋಡ್ತಾ ಹೋಗ್ರಿ. ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ರಿ. ಅವಶ್ಯವಾಗಿರುವಂಥ ವಿಚಾರಗಳಿರಲಿ, ಅನಾವಶ್ಯಕವಾಗಿರುವಂಥ ವಿಚಾರಗಳಿರಲಿ, ನಿಮ್ಮ ಮನಸ್ಸು ಎಲ್ಲ ವಿಚಾರಗಳಿಂದ ತುಂಬಿ ಹೋಗಿದೆ. ಹಾಗೆ ನಿಮ್ಮ ಮನಸ್ಸಿನಿಂದ ಎಲ್ಲ ರೀತಿಯ ವಿಚಾರಗಳನ್ನು ಒಂದೊಂದಾಗಿ ದೂರ ಮಾಡ್ತಾ ಬನ್ನಿ. ನಿಮ್ಮ ಮನಸ್ಸಿನಿಂದ ಎಲ್ಲ ರೀತಿಯ ವಿಚಾರಗಳನ್ನು ದೂರ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ವಿಚಾರಗಳಿಲ್ಲ. ಮನಸ್ಸು ಮತ್ತು ಶರೀರ ಮತ್ತಷ್ಟು ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ಜೀವನದಲ್ಲಿ ಕಷ್ಟಗಳು, ನೋವುಗಳು, ಸೋಲುಗಳು, ರೋಗ ರುಜಿನಗಳು, ಕೆಲಸದ ಒತ್ತಡಗಳು, ಟೆನ್ಷನ್ಗಳು, ಇವುಗಳು ಕೇವಲ ತಾತ್ಕಾಲಿಕ. ಸಮುದ್ರದ ಅಲೆಗಳ ಹಾಗೆ ಬಂದು ಹೋಗ್ತಾ ಇರ್ತವೆ. ಇವುಗಳ ಕಡೆ ಗಮನ ಕೊಡದೆ ನಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ.
ಜೀವನದಲ್ಲಿ ಕಷ್ಟಗಳು, ನೋವುಗಳು, ಸೋಲುಗಳು, ರೋಗ ರುಜಿನಗಳು, ಕೆಲಸದ ಒತ್ತಡಗಳು, ಟೆನ್ಷನ್ಗಳು ಇವುಗಳು ಕೇವಲ ತಾತ್ಕಾಲಿಕ. ಇವುಗಳ ಕಡೆ ಗಮನ ಕೊಡದೆ ನಮ್ಮ ನಿತ್ಯದ ಕಾರ್ಯ ಕೆಲಸಗಳನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂತ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ 5-6 ಸಾರಿ ಹೇಳ್ಕೊಳ್ಳಿ. ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ 5-6 ಸಾರಿ ಹೇಳ್ಕೊಳ್ಳಿ. ನಿಮ್ಮ ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ಈ ವಿಶ್ರಾಂತಿಯ ಸ್ಥಿತಿಯನ್ನು ಆನಂದಿಸಿರಿ. ನಿಮ್ಮ ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ಹೊಸ ಲವಲವಿಕೆ, ಹೊಸ ಚೈತನ್ಯ, ಹೊಸ ಉತ್ಸಾಹವನ್ನು ಪಡೆದುಕೊಂಡಿದೆ. ಸಾವಕಾಶವಾಗಿ ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ತರೋಣ. ಪರಿಸರದಾಗ್ತಕ್ಕಂಥ ಶಬ್ದಗಳನ್ನು ಆಲಿಸ್ರಿ. ಹಕ್ಕಿಗಳ ಚಿರುಪಿಲಿಯ ಶಬ್ದ ಹಾಗೂ ಇನ್ನಿತರ ಶಬ್ದಗಳನ್ನು ಆಲಿಸ್ರಿ. ಕಾಲಿನ ಬೆರಳನ್ನು ಸ್ವಲ್ಪ ಅಲ್ಲಾಡಿಸ್ರಿ. ಕೈ ಬೆರಳನ್ನು ಸ್ವಲ್ಪ ಅಲ್ಲಾಡಿಸ್ರಿ. ಕಾಲುಗಳನ್ನು ಸ್ವಲ್ಪ ಅಲ್ಲಾಡಿಸ್ರಿ. ಕೈಗಳನ್ನು ಸ್ವಲ್ಪ ಅಲ್ಲಾಡಿಸ್ರಿ. ಕಾಲನ್ನು ಜೋಡಿಸಿಕೊಳ್ಳಿ, ಕೈಗಳನ್ನು ಜೋಡಿಸಿಕೊಳ್ಳಿ. ನಿಧಾನವಾಗಿ ಹಂತದ ಸುತ್ತ ನೋಡಿಕೊಂಡು ಬಲಗೈಯನ್ನು ತಲೆ ಹೆಂಗ್ತೋಳಿ, ಎಡಗಾಲನ್ನು ಮಡಚಿ ಅದೇ ಹೊಟ್ಟೆ ಮೇಲೆ ತಂದು ನಿಮ್ಮ ಬಲಬದಿಗೆ ಒಳ್ಳಿ. ಎರಡೂ ಕೈಗಳ ಮೇಲೆ ಬಹಳ ಹಾಕಿ ನಿಧಾನವಾಗಿ ಮೇಲೆ ಕುತ್ಕೊಳ್ಳಿ. ನಿಮಗೆ ಅನುಕೂಲ ಆಗುವಂಥ ಆಸನ ಸ್ಥಿತಿ ಬನ್ನಿ. ಅದು ನಿಜನೇ ಐತಿ. ಓಕೆ, ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಮತ್ತೊಮ್ಮೆ ನಮಸ್ಕಾರ ಸ್ಥಿತಿ ಬನ್ನಿ. ಕನ್ನಡ ಮುಚ್ಚಿರಲಿ. ನಿಮ್ಮ ಇಷ್ಟ ದೇವರಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ನಮಸ್ಕಾರ ತಿಳಿಸ್ರಿ. ಶಾಂತಿ ಮಂತ್ರ ಹೇಳ್ಕೊಡ್ತೇನೆ, ಹೇಳಿ ನಂತರ ತಾವೆಲ್ಲರೂ ಹೇಳಿ. ಓಂ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ
ಚೆನ್ನಾಗಿ ಉಜ್ಕೊಳ್ಳಿ. ಆ ಕೈಗಳ ಬಿಸಿಯನ್ನು ನಿಮ್ಮ ಕಣ್ಣುಗಳಿಗೆ ಸ್ಪರ್ಶಿಸ್ಕೊಳ್ಳಿ. ಕೆಲವು ಕ್ಷಣ ಕಾಲ ಹಾಗೆ ಇಟ್ಕೊಳ್ಳಿ. ಹಾಗೆ ನಿಧಾನವಾಗಿ ಕಣ್ತೆರೆದು ನಿಮ್ಮ ಮುಖದಲ್ಲಿ ಮಂದಹಾಸರಲ್ಲಿ ನಿಮ್ಮ ಹಸ್ತ ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ಸಾರಿ 2 ಕೈ ಚೆನ್ನಾಗಿ ಮುಚ್ಕೊಳ್ಳಿ. ಮುಖದ ಅವಯಗಳಿಗೆ ತಲೆಯ ಭಾಗ ನಿಮ್ಮ ಸಂಪೂರ್ಣ ಶರೀರಕ್ಕೆ ಸ್ಪರ್ಶಿಸ್ಕೊಳ್ಳಿ. ಎಲ್ಲರೂ ಒಂದು ಸಾರಿ ಭೂತಾಯಿಗೆ ನಮಸ್ಕಾರ ತಿಳಿಸ್ರಿ. ತಮಗೂ ಕೂಡ ನಮಸ್ಕಾರಗಳು, ಧನ್ಯವಾದಗಳು. ಶುಭ ದಿನ ಎಲ್ಲರಿಗೂ. ಥ್ಯಾಂಕ್ ಯು.